ಬೆಂಗಳೂರು ವಿಶ್ವವಿದ್ಯಾಲಯ ಸದಾ ಒಂದಿಲ್ಲೊಂದು ಅವಾಂತರಗಳಿಂದ ಸುದ್ದಿಯಲ್ಲೇ ಇರುತ್ತೆ. ವಿದ್ಯಾರ್ಥಿಗಳ ಗಲಾಟೆ, ಶಿಕ್ಷಣದ ಗುಣಮಟ್ಟ, ಹೀಗೆ ಸಾಲು ಸಾಲು ಸಮಸ್ಯೆ ಇದ್ದಿದ್ದೆ. ಆದರೆ ಈ ಬಾರಿ ಅತಿಥಿ ಉಪನ್ಯಾಸಕಿಗೆ ಲೈಂಗಿಕ ಕಿರುಕುಳ ನೀಡಿದ ಗಂಭೀರ ಆರೋಪ ಕೇಳಿಬಂದಿದೆ. ಅತಿಥಿ ಉಪನ್ಯಾಸಕಿಗೆ 5ರಿಂದ ಲೈಂಗಿಕ ಕಿರುಕುಳ. ಲೈಂಗಿಕ ದೌರ್ಜನ್ಯದಡಿ 5 ಅತಿಥಿ ಉಪನ್ಯಾಸಕರ ಮೇಲೆ ಎಫ್ಐಆರ್. ಹೌದು, ಬೆಂಗಳೂರು ವಿಶ್ವವಿದ್ಯಾಲಯದ ಅತಿಥಿ ಉಪನ್ಯಾಸಕಿಗೆ 5 ಅತಿಥಿ ಉಪನ್ಯಾಸಕರು ಲೈಂಗಿಕ ಕಿರುಕುಳ ಕೊಟ್ಟಿರುವ ಆರೋಪ ಕೇಳಿಬಂದಿದೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಸ್ವರೂಪ್ ಕುಮಾರ್, ರಾಮಾಂಜನೇಯ, ರಂಗಸ್ವಾಮಿ, ಜಗನ್ನಾಥ, ಶಿವರಾಮ್ ಎಂಬ ಅತಿಥಿ ಉಪನ್ಯಾಸಕರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇದರಲ್ಲಿ ಈ ರಾಮಾಂಜನೇಯ, ಸ್ವರೂಪ್ ರಾಮನಗರದ ಪಿಜಿ ಸೆಂಟರ್ನಲ್ಲಿ ಕೆಲಸ ಮಾಡ್ತಿದ್ರು. ಬೆಂಗಳೂರು ಕ್ಯಾಂಪಸ್ನಲ್ಲಿ ರಂಗಸ್ವಾಮಿ, ರಾಮನಗರ ಕ್ಯಾಂಪಸ್ನಲ್ಲಿ ಜಗನ್ನಾಥ, ಶಿವರಾಮ್ ಸಿಂದಗಿ ಅತಿಥಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾನೂನಾತ್ಮಕವಾಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಲಾಡ್ಜ್ ಆಗಿದೆ. ಅವರ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಭಾಳಷ್ಟು ತಾವು ಹೇಳಿದಾಗೆ ವಿಡಿಯೋಗಳು ಹರಿದಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಅದ್ರ ಬಗ್ಗೆ ನಾವು ಅವರಿಂದ ಮಾಹಿತಿ ತಗೊಂಡು ಇಮಿಡಿಯೇಟಾಗಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನಾವೊಂದು ಕಮಿಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಅವ್ರು ತಪ್ಪಿತಸ್ಥರಾದರೆ ಅವರಿಗೆ ಇಮಿಡಿಯೇಟಾಗಿ ನಾವು ಕಾನೂನಾತ್ಮಕ ಕ್ರಮ ತಗೊಳ್ತೀವಿ. ಅದರಲ್ಲಿ ಏನು ಒಂದು ಸ್ವಲ್ಪನೂ ಯಾರು ಯೋಚನೆ ಮಾಡಬೇಕಾಗಿಲ್ಲ. ಈ ಗೆಸ್ಟ್ ಲೆಕ್ಚರರ್ಗಳ ಕಥೆ ಇಷ್ಟೇ ಅಲ್ಲ. ಈ ರಾಮಾಂಜನೇಯ ಕಂಠಪೂರ್ತಿ ಕುಡಿದು ಯೂನಿವರ್ಸಿಟಿ ಆವರಣದಲ್ಲೇ ಶರ್ಟ್ ಬಿಚ್ಚಿ ಡ್ಯಾನ್ಸ್ ಮಾಡಿರುವ ವಿಡಿಯೋ ವೈರಲ್ ಆಗಿದೆ. ವಿದ್ಯಾರ್ಥಿಗಳಿಗೆ ಬುದ್ಧಿ ಹೇಳಬೇಕಾದ ಇವರೇ ಕಾರಿನಲ್ಲಿ ಕುಡಿದು ಚಾಲನೆ ಮಾಡುತ್ತಾ ಮೋಜಿ ಮಸ್ತಿ ಮಾಡಿರುವ ವಿಡಿಯೋ ಕೂಡ ಬಹಿರಂಗವಾಗಿದೆ. ಇಷ್ಟೇ ಅಲ್ಲ, ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರ ಜೊತೆ ಕುಣಿಯೋದು ಅಲ್ಲದೆ ವಿದ್ಯಾರ್ಥಿನಿಯನ್ನೇ ಎತ್ತಿಕೊಂಡು ಕುಣಿದಾಡಿದ್ದಾನೆ. ಇದಲ್ಲದೆ ರಾಮಾಂಜನೇಯ ಇಂಟರ್ನಲ್ ಮಾರ್ಕ್ಸ್ ನೀಡಲು ನೇತ್ರಾನಂದ ಎಂಬ ಅಂಧ ವಿದ್ಯಾರ್ಥಿಗೆ ಹಣಕ್ಕೆ ಬೇಡಿಕೆ ಇಟ್ಟ ಆರೋಪವೂ ಇದೆ. ಜ್ಞಾನಭಾರತಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ರಾಮನಗರಕ್ಕೆ ವರ್ಗಾವಣೆ ಆಗಿದೆ. ಅಲ್ಲದೆ ವಿಡಿಯೋ ವೈರಲ್ ಹಿನ್ನೆಲೆ ಅತಿಥಿ ಉಪನ್ಯಾಸಕರ ವಿರುದ್ಧ ಇವತ್ತು ಕಮಿಟಿ ಸಭೆ ನಡೆಸಿ ಎಲ್ಲರನ್ನ ಅಮಾನತು ಮಾಡಿದ್ದಾರೆ. ಜೊತೆಗೆ ಅತಿಥಿ ಉಪನ್ಯಾಸಕ ಆಯ್ಕೆ ಪ್ರಕ್ರಿಯೆ ಕಮಿಟಿಯಲ್ಲಿ ಕೆಲ ಬದಲಾವಣೆ ತರಲು ಮುಂದಾಗಿದ್ದಾರೆ. ವಿಕಾಸ್, ಟಿವಿ9 ಬೆಂಗಳೂರು.